Students, already you are learning this chapter, that is human reproduction, ಮಾನವನ ಸಂತಾನಾಭಿವೃದ್ಧಿ. Okay, ಕನ್ನಡದಲ್ಲಿ. Already Murali sir has taught you some parts of this chapter, beginning of this chapter, that is human male reproductive system and human female reproductive system, structure, parts in detail you have learnt. Okay, so I am not going to discuss about that. I am going to continue after that what sir has taught. ಓಕೆ, ದಟ್ ಈಸ್ ಅಂದರೆ ಮುರಳಿ ಸರ್ ನಿಮಗೆ ಈ ಚಾಪ್ಟ್ರಲ್ಲಿ ಗಂಡಿನ ಸಂತಾನಾಭಿವೃದ್ಧಿ ಮಾಡುವ ಭಾಗ ಮತ್ತು ಹೆಣ್ಣಿನ ಸಂತಾನಾಭಿವೃದ್ಧಿಯ ಭಾಗನ ಪೂರ್ತಿ ಡೀಟೇಲಾಗಿ ಕಲಿಸಿರ್ತಾರೆ. ಓಕೆ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋದಿಲ್ಲ. ಅದ್ರ ನಂತರ ಏನು ಕಲಿಸ್ಬೇಕೋ ಅದನ್ನಷ್ಟೇ ಡಿಸ್ಕಸ್ ಮಾಡ್ತೀನಿ. ಓಕೆ, ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದಿಸ್ ಚಾಪ್ಟರ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ mammary gland, which is a characteristic feature of female, human female or female in mammals. Okay, that is, name only says mammary gland means the gland which is responsible for producing milk in the gland to feed the young ones. ಅಂದರೆ ಮೆಮರಿ ಗ್ಲ್ಯಾಂಡನ್ನು ನಾವು ಕನ್ನಡದಲ್ಲಿ ಏನು ಹಾಲು ಉತ್ಪಾದನೆ ಮಾಡುವಂಥ ಗ್ರಂಥಿ, ಓಕೆ, ಅಥವಾ ಸ್ತನ ಅಂತ ಕನ್ನಡದಲ್ಲಿ ಏನು ಕರೀತಾರೆ. ಓಕೆ, ಯಾವ ಆ್ಯನಿಮಲ್ಗಳಿಗೆ ಸ್ತನ ಇರ್ತದೋ ಅದನ್ನು ನಾವು ಸಸ್ತನಿಗಳು ಅಂತ ಕರೆದಿದ್ದೀವಿ, ಅದೇ ಮ್ಯಾಮಲ್ಸ್. ಓಕೆ, ಸೊ ಮ್ಯಾಮಲ್ಸ್ ವರ್ಡ್ ರೆಫರ್ಸ್ ಟು animals which belong to this class, Mammalia. Okay, the female in these animals produce milk in their mammary gland. Okay, then you may have a question, what about male? Do they have mammary gland? They have mammary gland, but they don't produce milk. ಅಂದರೆ ಹೆಣ್ಣಿನಲ್ಲಿ ಮಾತ್ರ ಮೆಮರಿ ಗ್ಲ್ಯಾಂಡ್ ಇರೋದಾ, ಗಂಡಲ್ಲಿ ಇರೋದಿಲ್ವಾ? ಅಂದರೆ ಹೆಣ್ಣಿನಲ್ಲಿರುವ ಮೆಮರಿ ಗ್ಲ್ಯಾಂಡು ಗಂಡಲ್ಲಿರುವ ಮೆಮರಿ ಗ್ಲ್ಯಾಂಡು ಇದೆ, ಆದರೆ ಅದಕ್ಕೊಂದು ಹಾರ್ಮೋನ್ ಬೇಕು. ದ್ಯಾಟ್ ಹಾರ್ಮೋನ್ ಈಸ್ ಪ್ರೊಡ್ಯೂಸ್ಡ್ ಓನ್ಲಿ ಇನ್ ಫೀಮೇಲ್. ಓಕೆ, ದ್ಯಾಟ್ ಹಾರ್ಮೋನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಮಿಲ್ಕ್ ಇನ್ ದ ಮೆಮರಿ ಗ್ಲ್ಯಾಂಡ್, ಓಕೆ, ಈಸ್ ಪ್ರೊಡ್ಯೂಸ್ಡ್ ಇನ್ female. That is the name of that hormone, which is not there in the syllabus, but in case you get doubt. Okay, so I have written that is prolactin hormone produced by pituitary. Okay, name only says lactin. Lacta means milk. You know, the device which is used to measure density of milk is lactometer. You know, ಅಂದರೆ ಹಾಲಿನ ಸಾಂದ್ರತೆಯನ್ನು ಅಳಿಲಿಕ್ಕೆ, ಹಾಲು ದಪ್ಪ ಇದೆಯೋ ಅಥವಾ ತೆಳ್ಳಗಿದೆಯೋ, ನೀರು ಮಿಕ್ಸ್ ಮಾಡಿದಾರೋ ನೋಡಲಿಕ್ಕೆ ಅದಕ್ಕೆ ನಾವು ಲ್ಯಾಕ್ಟೋಮೀಟರ್ನ ಬಳಸ್ತೀವಿ. ಅದು ಲ್ಯಾಕ್ಟೋಮೀಟ್ರಲ್ಲಿ ಗೊತ್ತಾಗ್ತದೆ ಹಾಲು ದಪ್ಪ ಇದೆಯಾ ಅಥವಾ ತೆಳ್ಳಗಿದೆಯಾ ಅಂತ. ವಿತ್ ದ ಹೆಲ್ಪ್ ಆಫ್ ಲ್ಯಾಕ್ಟೋಮೀಟರ್ ವಿಲ್ ಕಮ್ ಟು ನೋ ವಾಟ್ ಈಸ್ ದ ಡೆನ್ಸಿಟಿ ಆಫ್ ಮಿಲ್ಕ್, ವೆದರ್ ಮಿಲ್ಕ್ ಈಸ್ ಪ್ಯೂರ್ ಥಿಕ್ ಆರ್ ಇಟ್ ಈಸ್ ಥಿನ್ ವೇರ್ ದೇ ಹ್ಯಾವ್ ಆ್ಯಡೆಡ್ ವಾಟರ್, ಮಿಕ್ಸ್ಡ್ ವಾಟರ್. ಓಕೆ, ಲೈಕ್ ದಟ್ prolactin means it's a hormone which is required to produce milk in the breast. One more simple question I have. Okay, that is, at this age, okay, human female, whether they produce milk in their breast, like at the age of 14, 15, why female produces milk after childbirth only? Okay, ಅಂದರೆ ಮಗು ಆದ ನಂತರನೇ ಯಾಕೆ ಬ್ರೆಸ್ಟಲ್ಲಿ, ಸ್ತನದಲ್ಲಿ ಹಾಲು ಉತ್ಪಾದನೆ ಆಗಬೇಕು, ಅದಕ್ಕಿಂತ ಮುಂಚೆ ಯಾಕೆ ಆಗೋದಿಲ್ಲ? ದ್ಯಾಟ್ ಈಸ್ ಓನ್ಲಿ ಬಿಕಾಸ್ ಆಫ್ prolactin hormone. Okay, prolactin hormone is produced in female, okay, only after pregnancy. ಅಂದರೆ ಪ್ರೆಗ್ನೆನ್ಸಿ ಆದ ನಂತರ, ಅಂದರೆ ಪ್ರೆಗ್ನೆನ್ಸಿ ಮುಗಿದ ನಂತರ, ಮಗು ಹುಟ್ಟಿದ ನಂತರನೇ ಆ ಹಾರ್ಮೋನು ಫೀಮೇಲಲ್ಲಿ ಉತ್ಪತ್ತಿ ಆಗೋದು. ಓಕೆ, ಪ್ರೆಗ್ನೆನ್ಸಿಗಿಂತ ಮುಂಚೆ prolactin hormone is not produced. Okay, so female cannot produce milk in their breast. ಸಿಂಪಲ್ ಕ್ವೆಶನ್, ಅರ್ಥ ಆಗ್ತಿದೆಯಲ್ಲ? ಯಾಕಂದರೆ ನಾನು ಕೇಳಿದ ಪ್ರಶ್ನೆ ಏನಂದರೆ, ಫೀಮೇಲಲ್ಲಿ ಬ್ರೆಸ್ಟ್ ಇದ್ದರೂ ಮಿಲ್ಕ್ ಪ್ರೊಡ್ಯೂಸ್ ಆಗೋದಿಲ್ಲ ಪ್ರೆಗ್ನೆನ್ಸಿವರೆಗೂ. ಓಕೆ, ದಟ್ ಮೀನ್ಸ್ ಬಿಫೋರ್ ಮ್ಯಾರೇಜ್. ಓಕೆ, ವೆನ್ ಮಿಲ್ಕ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಇನ್ ದ ಬ್ರೆಸ್ಟ್, ವೈ ಓನ್ಲಿ ಆಫ್ಟರ್ ಚೈಲ್ಡ್ ಬರ್ತ್ milk is produced? Okay, our elders used to say that is God is blessing them with to produce milk. It is not based on that. Okay, we are not talking about God here. It is based on which hormone? The prolactin hormone is produced only after pregnancy. So once that prolactin hormone is produced, then milk is produced in the breast. Okay, so now so many people have doubt, like
ಬ್ರೆಸ್ಟ್ ಈಸ್ ಆಫ್ ವೇರಿಡ್ ಸೈಜ್ ಇನ್ ಫೀಮೇಲ್ಸ್. ಓಕೆ, ಅಂದರೆ ಬೇರೆ ಬೇರೆ ಫೀಮೇಲಲ್ಲಿ ಬ್ರೆಸ್ಟ್ನ ಸೈಜ್ ಬೇರೆ ಬೇರೆ ಇರ್ಬೋದು. ಓಕೆ, ವಾಟ್ ಈಸ್ ದ ರೀಸನ್? ಡೂ ದೇ ಹ್ಯಾವ್ ಸಮಥಿಂಗ್ ಎಕ್ಸ್ಟ್ರಾ, ಲೈಕ್ some different parts are added there? No, nothing like that. Okay, it is based on variable amount of fat deposition. ಅಂದರೆ ಫ್ಯಾಟ್ ಏನಿದೆ ಅಲ್ಲ ಬ್ರೆಸ್ಟಲ್ಲಿ, ಇಫ್ ಮೋರ್ ಫ್ಯಾಟ್ ಇಸ್ ದೇರ್ ದೆನ್ ಡೆಫಿನೆಟ್ಲಿ ಬ್ರೆಸ್ಟ್ ವಿಲ್ ಬಿ ಲಾರ್ಜ್. ಇಫ್ ಲೆಸ್ ಫ್ಯಾಟ್ ಇಸ್ ದೇರ್ ದೆನ್ ಬ್ರೆಸ್ಟ್ ವಿಲ್ ಬಿ ಸ್ಮಾಲರ್. ಓಕೆ, ನೋ ನೀಡ್ ಟು ಲಾಫ್. ನೀವು ನಗ್ತಾ ಇರ್ಬೋದು ಇದನ್ನು ಕೇಳಿ, ಬಟ್ ಇಟ್ ಈಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್, ಸೊ ಐ ಹ್ಯಾವ್ ಟು ಎಕ್ಸ್ಪ್ಲೇನ್. ಓಕೆ, ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದು, ನಾನೇನೋ ನಾನೇ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ದ ಸೈಜಸ್ ಆರ್ ವೇರಿಡ್ ಬಿಕಾಸ್ ಆಫ್ ವೇರಿಯಬಲ್ ಅಮೌಂಟ್ ಆಫ್ ಫ್ಯಾಟ್. ವೇರಿಯಬಲ್ ಅಮೌಂಟ್ ಮೀನ್ಸ್ ಹ್ಯಾವಿಂಗ್ ಡಿಫ್ರೆನ್ಸ್ ಇನ್ ಕ್ವಾಂಟಿಟಿ ಆರ್ ಅಮೌಂಟ್ ಆಫ್ ಫ್ಯಾಟ್ ಇನ್ ಫೀಮೇಲ್. Means amount of fat is not same in all the female. It is different. In some female amount of fat will be more. In some female amount of fat will be less. Based on that, the breast size varies. Okay. So if the breast is larger, that means she has more amount of fat in her breast. Okay. But remaining parts are all common, whether breast is small or large. Then if amount of fat is less, then the breast size will be smaller. Okay, so now we are going to discuss to know how milk is produced in breast or mammary gland. Okay, we should know internal parts of the breast. So that means ಅಂದರೆ ಸ್ತನದಲ್ಲಿ, ಅಂದರೆ ಹೆಣ್ಣಿನ ಸ್ತನದಲ್ಲಿ, ಅಂದರೆ ಮ್ಯಾಮರಿ ಗ್ಲ್ಯಾಂಡಲ್ಲಿ ಹೇಗೆ ಹಾಲು ಉತ್ಪಾದನೆ ಆಗ್ತದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಅದರ ಕ್ರಾಸ್ ಸೆಕ್ಷನ್ ತೆಗಿಬೇಕು, ಅಂದರೆ ಅದನ್ನು ಅಡ್ಡ ಸೀಳಬೇಕು. ಓಕೆ, ವಿ ಹ್ಯಾವ್ ಟು ಟೇಕ್ ಕ್ರಾಸ್ ಸೆಕ್ಷನ್ ಆಫ್ ಬ್ರೆಸ್ಟ್ ಟು ನೋ ಹೌ ಮಿಲ್ಕ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬ್ರೆಸ್ಟ್. ಓಕೆ, ಡೈರೆಕ್ಟ್ಲಿ ಬೈ ಲುಕಿಂಗ್ ಎಟ್ ದ ಬ್ರೆಸ್ಟ್ ಯು ಕ್ಯಾನಾಟ್ ಸೇ ಹೌ ಮಿಲ್ಕ್ ಈಸ್ ಪ್ರೊಡ್ಯೂಸ್ಡ್. ಓಕೆ, ಲೈಕ್ ಇನ್ ಅ ಕಾರ್ ಆಲ್ಸೋ, ಸಪೋಸ್ ಇನ್ ಕೇಸ್ ಆಫ್ ಬ್ರೇಕ್ ಡೌನ್ ಆಫ್ ಕಾರ್. ಓಕೆ, ಅಂದರೆ ಕಾರು ಹಾಳಾಗಿ ನಿಂತಿದೆ, ಅದರಲ್ಲಿ ಏನಾಗಿದೆ ಎಂಜಿನಲ್ಲಿ ಅಂತ ನೋಡಲಿಕ್ಕೆ ನಾವು ಅದನ್ನು ಪಾರ್ಟನ್ನು ಬಿಚ್ಚಿ ನೋಡ್ಬೇಕು ಏನಾಗಿದೆ ಅಂತ. ಅದೇ ಥರ ಹೌ ಮಿಲ್ಕ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬ್ರೆಸ್ಟ್ ಆರ್ ಮೆಮರಿ ಗ್ಲ್ಯಾಂಡ್, ಟು ನೋ ದ್ಯಾಟ್ ವಿ ಹ್ಯಾವ್ ಟು ಟೇಕ್ ಕ್ರಾಸ್ ಸೆಕ್ಷನ್ ಆಫ್ ಬ್ರೆಸ್ಟ್ ಸೊ ದ್ಯಾಟ್ ವಿ ಕ್ಯಾನ್ ಲರ್ನ್ ಪಾರ್ಟ್ ಬೈ ಪಾರ್ಟ್, ಓಕೆ, ಆಫ್ ಬ್ರೆಸ್ಟ್, ಆ್ಯಂಡ್ ವಿಲ್ ಕಮ್ ಟು ನೋ ಹೌ ಎಕ್ಸಾಕ್ಟ್ಲಿ ಮಿಲ್ಕ್ ಈಸ್ ಪ್ರೊಡ್ಯೂಸ್ಡ್, ವೇರ್ ಎಕ್ಸಾಕ್ಟ್ಲಿ ಮಿಲ್ಕ್ ಈಸ್ ಪ್ರೊಡ್ಯೂಸ್ಡ್. ಅಂದರೆ ಅರ್ಥ ಆಗ್ತಿದ್ದಲ್ಲ ನಿಮಗೆ? ಬ್ರೆಸ್ಟಲ್ಲಿ ಹೇಗೆ ಮಿಲ್ಕ್ ಪ್ರೊಡ್ಯೂಸ್ ಆಗ್ತದೆ ಅಂತ ನೋಡಲಿಕ್ಕೆ ನಾವು ಅದರ ಕ್ರಾಸ್ ಸೆಕ್ಷನ್ ತೆಗಿಬೇಕು. ಇಟ್ ಈಸ್ not front view. Okay, like breast cross section is not taken like that. ಈ ಥರ ತೆಗಿತಾ ಇಲ್ಲ ಅವರು. ಓಕೆ, ಫೀಮೇಲ್ ಸ್ಟ್ಯಾಂಡ್ಸ್ ದಿಸ್ ವೇ. ಓಕೆ, ಐ ವಿಲ್ ನಾಟ್ ಶೋ ಯು ದ ಪೊಸಿಷನ್. ಓಕೆ, ಇಟ್ ಬಿಕಮ್ಸ್ ಆಕ್ವರ್ಡ್. ಬೀಯಿಂಗ್ ಅ ಲೆಕ್ಚರರ್ ಐ ನೋ ಮೈ ಲಿಮಿಟೇಷನ್ಸ್. ಅಂದರೆ ನಾನು ಬ್ರೆಸ್ಟ್ ಪೊಸಿಷನಲ್ಲಿ ಹಿಂಗೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ನಿಮ್ಗೆ ಅರ್ಥ ಆಗ್ತದಲ್ಲ, ಬ್ರೆಸ್ಟ್ ಇನ್ ದ ಚೆಸ್ಟ್ ಪೋರ್ಷನ್. ಓಕೆ, ದೇ ಟೇಕ್ ಕ್ರಾಸ್ ಸೆಕ್ಷನ್ ದಿಸ್ ವೇ. Okay, breast is this way, they take cross section. Okay, and internal parts they'll show you. So female is standing this way here. Okay, so they have taken cross section this way, and they'll show you internal parts. So this is a part. Even you can draw along with me. It becomes a practice for you. ಅಂದರೆ ನನ್ನ ಜೊತೆ ನೀವು ಬಿಡಿಸ್ಬೋದು, ಇಲ್ಲಿ ನಿಮಗೂ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಓಕೆ, ನೀವು ನೋಟ್ಸ್ ಮಾಡ್ತಾ ಇದ್ದರೆ. ಸೊ ಯು ಕ್ಯಾನ್ ಡ್ರಾ ಅಲಾಂಗ್ ವಿತ್ ಮೀ. See, what I'm drawing on the outer side is fat. What I'm drawing in this orange color, this is fat deposition. Okay, in some female fat deposition will be more, so the breast will be larger. In some female fat will be less. Okay, so on either side you can see this is what I'm showing is
fat. Okay, so they will have variable amount of fat. Fat is not same in all the female. Please draw along with me. You have to draw tube-like structure. First I'll draw, I'll label all the parts, then I'll explain. Okay. So this is ribs. Then there will be muscle between the ribs. You know, we have rib cage. Okay, ನಮ್ಗೆ ಅಸ್ಥಿ ಪಂಜರ ಏನಿದೆಯಲ್ಲ ಅಲ್ಲಿ ribs. We have 12 pairs, if you remember, ribs. Okay, when you take cross section this way in the chest portion, the ribs will be here. So ribs also will get cut. Okay, so that ribs is a tube-like structure. When you cut, okay, and open it, then it looks round. So these are ribs. Okay. And there will be a muscle between the ribs. Okay, that is, if you remember, that is intercostal muscles, which is not there here in the textbook. You have learnt in first year. Muscle between ribs. And there will be special muscle. Okay, so I will show you here in blue color, so that it should not confuse you. In blue color, what I am showing, that is a muscle present there. That is called pectoralis major muscle. Okay, ಅಂದರೆ ಇಲ್ಲಿ ಒಂದು ಮಸಲ್ ಇದೆ, ಅದಕ್ಕೆ ನಾವು ಪೆಕ್ಟೋರಾಲಿಸ್ ಮೇಜರ್ ಮಸಲ್ ಅಂತ ಕರಿತೀವಿ. ಓಕೆ, ಅದನ್ನು ಬ್ಲೂ ಕಲರ್ ತೋರಿಸಿದ್ದೀನಿ ನಾನಿಲ್ಲಿ. ದಿಸ್ ಈಸ್ ಅ ಮಸಲ್ ವಿಚ್ ಹೋಲ್ಡ್ಸ್ ದ ಬ್ರೆಸ್ಟ್ ಇನ್ ಪೊಸಿಷನ್. ಅಂದರೆ ಬ್ರೆಸ್ಟ್ ಸ್ಟ್ರೇಟಾಗಿ ನಿಲ್ಲಲಿಕ್ಕೆ, ಅಂದರೆ ಅದಕ್ಕೆ ಆ ವೇಟನ್ನು ತಡ್ಕೊಳ್ಳಿಕ್ಕೆ ಶಕ್ತಿ ಇರುವಂಥ ಮಸಲ್. ಓಕೆ, ದಿಸ್ ಇಸ್ ಅ ಮಸಲ್ ವಿಚ್ ಹೋಲ್ಡ್ಸ್ ದ ವೇಟ್ ಆಫ್ ಬ್ರೆಸ್ಟ್. ಓಕೆ, so then that is called pectoralis major muscle. Okay, then each breast, human female will have two breasts, left and right, you know. Each breast, every breast contains lobes. Okay, that is 15 to 20 lobes will be there. 15 to 20 lobes, we call it as mammary lobes.
You have already learnt about testis, human male testis. Each testis contains 250 compartments or 250 chambers. Means like a room like structures. Okay, 250 rooms, 250 compartments are there. Each one is called testicular lobule, isn't it? ಅಂದರೆ ನೀವು ಟೆಸ್ಟಿಸ್ ಬಗ್ಗೆ ಕಲ್ತಿರೋ, ಒಂದು ಟೆಸ್ಟಿಸಲ್ಲಿ 250 ಓಕೆ ಲೋಬ್ಯೂಲ್ಸ್ ಇರ್ತದೆ, ಅಂದರೆ ರೂಮ್ ಥರ ಸಪ್ರೇಟ್ ಚೇಂಬರ್ಸ್. ಸೊ ಲೈಕ್ ದಟ್ ಹಿಯರ್ ಈಚ್ ಬ್ರೆಸ್ಟ್ ಕಂಟೇನ್ಸ್ 15 to 20 ಲೋಬ್ಸ್, ದಟ್ ಈಸ್ ಕಾಲ್ಡ್ ಮೆಮರಿ ಲೋಬ್ಸ್. ಅಂದರೆ ಒಂದು ಬ್ರೆಸ್ಟಲ್ಲಿ, ಪ್ರತಿ ಬ್ರೆಸ್ಟಲ್ಲೂ 15ರಿಂದ 20 ಮೆಮರಿ ಲೋಬ್ಸ್ ಇರ್ತದೆ. ಓಕೆ, ಹೌ ದಿಸ್ ಲೋಬ್ಸ್ ಲುಕ್ ಲೈಕ್, ಯು ಸಿ ಐ ಆಮ್ ಶೋಯಿಂಗ್ ಹಿಯರ್. ಒನ್ ಲೋಬ್ ಅಂದರೆ this big, see, this is one lobe. Can you see that? If I should show you in yellow color, see, I'll show you. This big is one lobe. Okay, here this is one more lobe, see. Ready? So this, in this diagram I am showing two lobes. This is one lobe and this is other lobe. This is one side, okay. Like this, whole breast will have 15 to 20 lobes. Okay. To make it very clear, I made it bigger. Okay. ಅಂದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ನಾನು ಸ್ವಲ್ಪ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ಅದನ್ನು. ಇಷ್ಟು ದೊಡ್ಡದು one lobe. This is second lobe. Okay, like that 15 to 20 lobes will be there. ಅದೇ ಥರ 15ರಿಂದ 20 lobes ಇರ್ತದೆ. Okay, so this what I am showing in orange color here on the sides, this is fat deposition. Fat, I told you variable amount of fat will be there in female. Then this is the first part. You may have doubt, where exactly milk is produced in the breast? ಅಂದರೆ ಬ್ರೆಸ್ಟ್ನ ಯಾವ ಭಾಗದಲ್ಲಿ ಹಾಲು ಉತ್ಪಾದನೆ ಆಗ್ತದೆ. ಓಕೆ, where exactly, which part of the breast produces milk? That is this part. This is sac like structure, bag like structure. Many will be there, millions will be there. Okay, this is called mammary alveoli. Like lungs have air bags, you know. ಶ್ವಾಸಕೋಶದಲ್ಲಿ ಬಲೂನ್ ಥರ ಸಣ್ಣದಿದೆಯಲ್ಲ, ದಟ್ ಇಸ್ ಆಲ್ವಿಯೋಲೈ. ಸೊ ಸೇಮ್ ವೇ ಬ್ರೆಸ್ಟ್ ಆಲ್ಸೋ ಹ್ಯಾಸ್ so many, okay, alveoli. So this alveoli produces milk. Remember, okay, this is the part alveoli which produces milk. If they ask you, alveoli produces milk. Then next part, if alveoli produces milk, milk will be stored here in the alveoli. Okay, then that milk is passed to next part, which I am showing in yellow color. You see, it's a broader tube, ಅಂದರೆ ಸ್ವಲ್ಪ ಅಗಲ ಇದೆ ಅದು ಟ್ಯೂಬ್. ಓಕೆ, ಆಲ್ವಿಯೋಲೈಯಿಂದ ಮಿಲ್ಕ್ ಈ ಟ್ಯೂಬಿಗೆ ಬರುತ್ತೆ. ಓಕೆ, ಆಲ್ವಿಯೋಲೈ ಆರ್ ಫಿಲ್ಡ್ ವಿತ್ ಮಿಲ್ಕ್ that passes the milk to next part, that is broad tube like structure. It is broad, okay, not this broad, slightly broader in structure. Then milk comes here to this part. What is this part? Okay, that is mammary duct. Okay, you know, duct means tube like structure, and duct andre tube ಅಥವಾ pipe ತರ ಒಂದು structure. Okay, mammary duct. So mammary duct stores milk and then it passes the milk to next part. What is that next part? That is ampulla, which is narrow. Okay, you see this structure, this mammary duct is broader, ಅಂದರೆ ಮೆಮರಿ ಡಕ್ಟ್ ಸ್ವಲ್ಪ ಅಗಲ ಇದೆ. ದೆನ್ ಮಿಲ್ಕ್ ಈಸ್ ಪಾಸ್ ಟು ಅ ನ್ಯಾರೋ ಟ್ಯೂಬ್, ಅಂದರೆ ತುಂಬ ಸಪೂರವಾಗಿರೋ ಟ್ಯೂಬಲ್ಲಿ ಓಕೆ ಮಿಲ್ಕ್ ಹೋಗ್ತದೆ. ದಟ್ ಈಸ್ ಐ ಆಮ್ ಶೋಯಿಂಗ್ ಇನ್ ಗ್ರೀನ್ ಕಲರ್. ಯು ಸಿ ಆಲ್ ದೀಸ್ ಆರ್ ಆಂಪ್ಯುಲ್ಲಾ. ಓಕೆ, ದೆನ್ ಮಿಲ್ಕ್ ಈಸ್ ಪಾಸ್ ಟು ನೆಕ್ಸ್ಟ್ ಟ್ಯೂಬ್ ವಿಚ್ ಐ ಆಮ್ ಶೋಯಿಂಗ್ ಇನ್ ವೈಟ್ ಕಲರ್. ಸಿ, ದಟ್ ಈಸ್
lactiferous duct. Lactive name only says lacta means milk, ferrous means bearing, or bearing means which is having milk. Okay, tube which has milk, that is lactiferous duct. ಅಂದರೆ ಮೀನಿಂಗ್ ಹೇಳ್ಬೇಕಂದ್ರೆ ಲ್ಯಾಕ್ಟಾ ಅಂದರೆ ಹಾಲು, ಲ್ಯಾಕ್ಟಾ ಅನ್ನೋ ಪದ ಹಾಲು, ಫೆರಸ್ ಅಂದರೆ ಬೇರಿಂಗ್, ಹೊಂದಿರುವಂತಹ ಅಂತ. ಯಾವ ಟ್ಯೂಬ್ನಲ್ಲಿ ಹಾಲು ಇರ್ತದೋ ಆ ಟ್ಯೂಬ್ ಲ್ಯಾಕ್ಟಿಫೆರಸ್ ಡಕ್ಟ್. ಓಕೆ, ದ ಟ್ಯೂಬ್ ವಿಚ್ ಕಂಟೈನ್ಸ್ ಮಿಲ್ಕ್ ಎಟ್ ಲಾಸ್ಟ್, that is lactiferous duct. Okay, lacta means milk, ferrous means bearing. The tube which bears milk or which contains milk is lactiferous duct. Then there is a opening here, that is, you know, that is called nipple. Okay, so through nipple milk is sucked out. Okay, usually baby usually puts its mouth to this nipple and it will suck. Okay, through nipple. Then what is this line you see here? You know that female breast, where exactly nipple is there, around the nipple there will be dark skin. Okay, dark pinkish or dark, sometimes it is very dark black it becomes. Okay, what is that part? This part is called areola. You can easily differentiate because breast, wherever nipple is there, around the nipple there will be dark skin. Okay, dark patch of skin, circular skin, that is called ampulla. Okay, then behind ampulla this is completely skin. Okay, skin color, but this is bit dark in color around the nipple, that is called areola. Okay, if I have to again explain what exactly happens there, each breast contains 15 to 20 lobes. I am showing here 2 lobes. Okay, like that around the breast, ಅಂದರೆ ಬ್ರೆಸ್ಟ್ನ ಒಳಗಡೆ 15ರಿಂದ 20 ಲೋಬ್ಸ್ ಇರ್ತದೆ. ಈಚ್ ಲೋಬ್ ಕಂಟೈನ್ಸ್ ಸ್ಮಾಲ್ sac like structure, small bag like structure, that is alveoli, which produces milk. Then it passes milk to next part, that is a tube like structure, that is mammary duct. Then mammary duct passes milk to a narrow tube, that is ampulla. Then ampulla passes milk to next part, lactiferous duct, and through nipple milk is sucked out. Okay, so this is one. If I had to show you only one channel, one part in detail, that is, see here, this is one alveoli which is filled with milk. Then it passes it to next tube which is broader. Okay, then it passes it to a narrow tube. Then it passes it to lactiferous duct. Then, you know, okay, this is alveoli and this is what you see here, that is mammary duct. Then this is ampulla, this is lactiferous duct, and here there is nipple. I hope you understood clearly. Milk is produced in the alveoli, then milk is passed to next tube, that is mammary duct, which I am showing in yellow color. Then next is green color, that is here ampulla, then lactiferous duct, then nipple. Okay, so I hope you understood this cross section of breast, internal part of breast, very clearly. Okay, so in next class I am going to discuss gametogenesis process in male and female in detail. Okay, if you remember first chapter you have learnt, isn't it? That is, in first chapter what you have learnt is human reproduction has human reproduction we can study in 3 stages. If you remember, there are 3 phases of human reproduction. That is, pre-fertilization means what happens before fertilization. What is fertilization means? Male and female gamete means sex cell, like human male produces sex cell sperm. Okay, in human female egg. ಅರ್ಥ ಆಗ್ತದಲ್ಲ, ಅಂದರೆ ಗಂಡು ಅವನ ಗ್ಯಾಮಿಟ್ ಅಂದರೆ ಸೆಕ್ಸ್ ಸೆಲ್ ಅಂದರೆ ಏನು, ಸ್ಪರ್ಮ್ ಅಂದರೆ ನಾವು ವೀರ್ಯಾಣು ಅಂತ ಕರಿತೀವಿ. ಓಕೆ, ಇನ್ ಫೀಮೇಲ್ ಶಿ ಪ್ರೊಡ್ಯೂಸಸ್ ಎಗ್, ಅಂಡಾಣು ಅಂತ ನಾವು ಕನ್ನಡದಲ್ಲಿ ಕರೀದು. ಓಕೆ, ವೆನ್ ಸ್ಪರ್ಮ್ ಪ್ರೊಡ್ಯೂಸ್ ಬೈ ಮೇಲ್ ಆ್ಯಂಡ್ ಎಗ್ ಪ್ರೊಡ್ಯೂಸ್ ಬೈ ಫೀಮೇಲ್ ಮೀಟ್ಸ್, okay, where it meets in the fallopian tube. Okay, so when it meets, that is fertilization. So union of male and female gamete is fertilization.
What happens before fertilization is pre-fertilization. Pre means before. Pre ಅಂದರೆ ಮುಂಚೆ ಅಂತ. ಓಕೆ, ಫರ್ಟಿಲೈಸೇಷನ್ ಆಗುವ ಮುಂಚೆ ಆ ಸ್ಟೇಜನ್ನು ನಾವು ಪ್ರೀ ಫರ್ಟಿಲೈಸೇಷನ್. ಎಕ್ಸಾಕ್ಟ್ಲಿ ವೆನ್ ಸ್ಪರ್ಮ್ ಮೀಟ್ಸ್ ದ ಎಗ್, ಅಂದರೆ ಸ್ಪರ್ಮ್ ಯಾವಾಗ ಎಗ್ಗನ್ನು ಮೀಟ್ ಆಗ್ತದೋ ಆ ಎಕ್ಸಾಕ್ಟ್ ಸ್ಟೇಜಿಗೆ ನಾವು, ಆ ಹಂತಕ್ಕೆ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆ, ಆ ಫರ್ಟಿಲೈಸೇಷನ್ ನಂತರ ಏನಾಗ್ತದೋ, ವಾಟ್ ಹ್ಯಾಪನ್ಸ್ ಆಫ್ಟರ್ ಫರ್ಟಿಲೈಸೇಷನ್, ದಟ್ ಈಸ್ ಕಾಲ್ಡ್ ಪೋಸ್ಟ್ ಫರ್ಟಿಲೈಸೇಷನ್. ಪೋಸ್ಟ್ ಅಂದರೆ ನಂತರ, ಆಫ್ಟರ್. ಓಕೆ, ಸೊ you have learned this under first chapter, if you remember. Okay, I am going to let us recall what you have learned, okay, in 5 minutes, so that it will help in next class. You remember what you have learned in first chapter? You have learned 3 phases of reproduction, that is first phase is pre-fertilization. Pre means before. What happens before fertilization? Okay. Then second, exactly fertilization, or also called as syngamy, if you remember. Then third, what happens after fertilization is post fertilization. These stages are applicable to this chapter also, but they didn't mention there. You understand? Okay, pre-fertilization has 2 stages. You remember first chapter, that is gametogenesis. See, genesis means formation. Word genesis means formation. ಅಂದರೆ genesis ಅಂದರೆ ಉತ್ಪಾದನೆ ಆಗೋದು ಅಂತ, ಉತ್ಪತ್ತಿ ಆಗೋದು. Okay, in Kannada janaka means, you know, janaka means one father, one who gives birth. Okay, who is responsible for birth. Gamete means sex cell, that is human male produces sperm, human female produces egg. ಅಂದರೆ ಗಂಡು ವೀರ್ಯಾಣುವನ್ನು ಉತ್ಪತ್ತಿ ಮಾಡ್ತಾನೆ, ಹೆಣ್ಣು ಎಗ್ ಅಂಡಾಣುವನ್ನು ಉತ್ಪತ್ತಿ ಮಾಡೋದು. ಓಕೆ, ಸೊ ಗ್ಯಾಮೆಟೋಜೆನೆಸಿಸ್ ಸಿಂಪಲ್. ಸಿ, ಫರ್ಟಿಲೈಸೇಷನ್ ಮೀನ್ಸ್ ಇಟ್ ಈಸ್ sperm plus egg. When it meets, it is fertilization. You think sperm and egg should be first produced in the body, then only they meet, isn't it? You know, do you think fertilization happens in newborn baby? ಅಂದರೆ ಹುಟ್ಟಿದ ಮಗುವಲ್ಲಿ ಫರ್ಟಿಲೈಸೇಷನ್ ಆಗ್ತದ? ಹುಟ್ಟಿದ ಮಗು, ಗಂಡು ಮಗು ಅಥವಾ ಹೆಣ್ಣು ಮಗುವಲ್ಲಿ sperm and egg is produced in the baby? No. They have to grow. When a boy and girl, they come to that age that is called puberty. No, puberty means sexual maturity. ಅಂದರೆ ಅವರು ವಯಸ್ಕರಾದಾಗ, ಅವರೊಂದು 12 years or 13 years or 14 years, teenage. Okay, then their reproductive organ starts producing hormones, then they produce sperm and egg. Okay, so what happens before that? That is, before they come to 13 years or 14 years, first gamete should be produced in their body. That is gametogenesis, that is formation of gametes. Okay, formation of gametes, that is formation of sperm in male and formation of egg in female. First it should be produced, then only they meet, isn't it? So then once gamete is produced, next process is gamete transfer. Simple. See, male produces sperm, female produces egg. How they meet? If male doesn't come in contact with female only, how fertilization happens? Simple example. Suppose a boy is in Australia and a girl is in India. Okay, that boy has sperm, this girl has egg. How do you think they will meet? Unless they meet each other. Okay, they come close, then only fertilization happens. Do you think he can send sperm through courier or airways, through plane? That it doesn't happen. Okay, so first, that means sperm and egg will meet only when sexual act happens. When sex happens, okay, then only they meet, isn't it? So
that process is called gamete transfer. Male comes in contact with female, then he releases semen, that is a fluid containing sperms. Then the sperm swims and reaches fallopian tube, then it meets the egg in the fallopian tube. ಹೌದಾ? ಅರ್ಥ ಆಗಿದೆಯಲ್ಲ ನಿಮಗೆ? ಅಂದರೆ ಗಂಡು ಮತ್ತು ಹೆಣ್ಣು ಇಬ್ಬರು ಕ್ಲೋಸ್ ಆದಾಗ ಮೇಲ್ ರಿಲೀಸಸ್ ಸೆಮನ್. ಓಕೆ, ಮೇಲ್ ಒಂದು ದ್ರವವನ್ನು ಉತ್ಪತ್ತಿ ಮಾಡ್ತಾನೆ, ಬಿಳಿಯ ದ್ರವ ಅದು. ಅದರಲ್ಲಿ ಲಕ್ಷಗಟ್ಟಲೆ ಮಿಲಿಯನ್ ಗಟ್ಟಲೆ ಸ್ಪರ್ಮ್ ಇರ್ತದೆ. ಆ ಸ್ಪರ್ಮ್ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಹೋದಾಗ ಸ್ಪರ್ಮ್ ಸ್ವಿಮ್ ಮಾಡಿ ಫೆಲೋಪಿಯನ್ ಟ್ಯೂಬಿಗೆ ಹೋಗಿ ಅಲ್ಲಿ ಎಗ್ಗು ಅದೇ ಟೈಮಿಗೆ ಫೆಲೋಪಿಯನ್ ಟ್ಯೂಬಲ್ಲಿ ಬಂದು ಎರಡು ಮೀಟ್ ಆಗುತ್ತೆ. ಓಕೆ, ದ್ಯಾಟ್ ಈಸ್ ಫರ್ಟಿಲೈಸೇಷನ್. If fertilization has to happen, then first male and female gamete should be produced in the body. ಹೌದಲ್ಲ? Yes or no? If sperm and egg is available, that means they have produced sperm and egg. So that process is gametogenesis. Then they transfer, male transfers sperm to female, that is gamete transfer. Then when sperm and egg meets, that is fertilization. What happens after fertilization? See, sperm and egg meets and produces a structure that is called zygote. So the post fertilization also has two stages, that is zygote formation, then zygote later grows and takes different shape and becomes embryo, that is called embryogenesis. ನಾವು ಕನ್ನಡದಲ್ಲಿ ಭ್ರೂಣ ಅಂತ ಕರಿತೀವಿ, ಎಂಬ್ರಿಯೋ ಅಂದರೆ. Okay, so when sperm and egg meets, it becomes a round ball like structure, that is called zygote. Okay, so sperm is N, it contains 23 chromosomes, and egg contains 23 chromosomes. Then sperm and egg meets and becomes a ball like structure, that is zygote, which contains 46 chromosomes, which is 2N. You know what is mitosis and meiosis, you have learned. Even if you don't know, in next class I will explain in detail. ಓಕೆ, ನಿಮ್ಮ ಮೈಟೋಸಿಸ್ ಮಿಯೋಸಿಸ್ ಅಂದರೆ ಏನಂತ ಕ್ಲಿಯರಾಗಿ ಗೊತ್ತಿಲ್ಲಿದ್ರು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ದಿಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಇನ್ ನೆಕ್ಸ್ಟ್ ಕ್ಲಾಸ್ ಈಸ್ ದಿಸ್ ಪ್ರಾಸೆಸ್, ದಟ್ ಈಸ್ gametogenesis, how sperm is produced in male and how egg is produced in female in detail. ಅಂದರೆ ಗಂಡಿನ ದೇಹದಲ್ಲಿ ಹೇಗೆ ವೀರ್ಯಾಣು ಸ್ಪರ್ಮ್ ಹೇಗೆ ಉತ್ಪಾದನೆ ಆಗ್ತದೆ, ಹೆಣ್ಣಿನ ದೇಹದಲ್ಲಿ ಅಂಡಾಣು ಹೇಗೆ ಉತ್ಪಾದನೆ ಆಗ್ತದೆ ಅನ್ನೋದನ್ನು ಡೀಟೇಲ್ ಆಗಿ ಕಲಿತೀವಿ. ದೆನ್ ಆಫ್ಟರ್ ಪ್ರೊಡ್ಯೂಸಿಂಗ್ ಸ್ಪರ್ಮ್ ಆ್ಯಂಡ್ ಎಗ್, ಹೌ ಗ್ಯಾಮೆಟ್ ಟ್ರಾನ್ಸ್ಫರ್ ಹ್ಯಾಪನ್ಸ್, ದಟ್ ಆಲ್ಸೋ ವಿಲ್ ಸಿ. ದೆನ್ ಹೌ zygote is produced, how zygote becomes embryo, then embryo becomes a baby. Then last part of this chapter is what you know, delivery. Baby is delivered, that is parturition in biology. Okay, parturition means delivery of the baby. Okay, so till baby is born, we will learn everything in this chapter. That means you started with parts of male and female reproductive system, then how they produce sperm and egg in their body, then how they how male transfer sperm to female, then how zygote is produced, how it becomes embryo, then what are the hormones produced during pregnancy, then baby is delivered after 9 months. Okay, till that we are learning in this chapter. So today we have learnt only mammary gland structure in detail. I hope you understood this. Okay, keep watching my classes. We'll discuss gametogenesis, how sperm is produced in male, okay, in detail. So don't miss my class. Thank you.